ಹಾಯ್ ಫ್ರೆಂಡ್, ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸ್ಕೊಡಿ. ಇವತ್ತು ನಿಮಗೆ ಫ್ರಂಟ್ ಡಾಟ್ನ ಹೇಗೆ ಹಿಡಿಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನಿಮಗೆ ಒಬ್ಬೊಬ್ಬರು ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಫ್ರಂಟ್ ಡಾಟ್ನ ಹೇಗೆ ಹಿಡಿಬೇಕು, ಅದು ಅವ್ರಿಗೆ ತುಂಬ ಪ್ರಾಬ್ಲಮ್ ಬರ್ತದೆ. ತುಂಬ ಸ್ಮೂತ್ ಸ್ಯಾರಿ ಇರೋದು ಜಾರ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದ ನಿಮಗೆ ಡಾಟ್ ಹಿಡಿಯೋಕ್ಕೆ ಬರ್ತಾ ಇರಲಿಲ್ಲ, ನೀಟಾಗಿ ಡಾಟು ಕುತ್ಕೊಂತೇನೆ ಅಂತ ನೀವು ಕಮೆಂಟಲ್ಲಿ ನಮಗೆ ಹೇಳಿದಿರ. ಆ ವಿಡಿಯೋವನ್ನು ಇವತ್ತು ನೀವು ಮಿಸ್ ಮಾಡ್ದಲೇ ನೋಡಿ. ಇವತ್ತು ನಾವು ಸ್ಟಿಚ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಡಾಟ್ ಹಿಡಿಬೇಕು ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಮಿಸ್ ಮಾಡ್ದಲೇ ಈ ವಿಡಿಯೋ ಫುಲ್ಲಾಗಿ ನೋಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾನು ಸ್ಮೂತಾಗಿರೋದು ಬ್ಲೌಸು ಸ್ಯಾರಿ ತೊಗೊಂಡಿದ್ದೀನಿ. ಇಂಥ ಬ್ಲೌಸ್ಗಳಲ್ಲೇ ತುಂಬ ಡಾಟ್ ಹಿಡಿಯೋದು ಪ್ರಾಬ್ಲಮ್ ಬರ್ತಾಯಿದೆ ಅಂತ ಕಮೆಂಟ್ಗಳು ಮಾಡ್ತಾಯಿದ್ದಾರೆ. ಹಾಗಾಗಿಬಿಟ್ಟು ನಮ್ಮ ಮಿಸಸ್ ಅವರು ತಿಳಿಸ್ಕೊಟ್ರು. ಹಾಗಾಗಿ ನಾನಿವಾಗ ಸ್ಮೂತಾಗಿರೋ ಬ್ಲೌಸನ್ನು ತೊಗೊಂಡಿದ್ದಾನೆ. ಇವಾಗ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಮಾಮೂಲಕ್ಕೆ ಹೇಗೆ ಕಟ್ ಮಾಡಿಬಿಟ್ಟು ನಾನು ತೊಗೊತೀನೋ ಸೇಮ್ ಹಾಗೆ ಕಟ್ ಮಾಡಿದ್ದೀನಿ. ಯಾವುದೇ ರೀತಿ ಅಂತ ಮಾರ್ಕು ಮಾಡಿಲ್ಲ. ಯಾಕಂದರೆ ಮಾರ್ಕ್ ಮಾಡಿರೋದ್ರೂ ನಾನು ಕಟಿಂಗಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ, ಬಟ್ ಈ ಥರ ನಾನು ತೋರಿಸ್ಕೊಟ್ಟಿಲ್ಲ. ಈಗ ಫ್ರಂಟ್ ಡಾಟ್ ಹಿಡಿಯೋದು ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟು ಫುಲ್ಲು ಇವಾಗ ನಾನೇನು ರೆಡಿ ಸ್ಟಿಚ್ ಹಾಕ್ತಾಯಿದ್ದೀನಲ್ವ, ಈ ರೀತಿ ನೀವು ಫುಲ್ ರೌಂಡು, ಅಂದರೆ ಇವಾಗ ಸ್ಯಾರಿನಲ್ಲೇನೋ ಸ್ಟ್ರೈಟ್ ಲೈನು ಆಡ ಲೈನ್ ಅಂತ ಬಂದಿರ್ತದೆ ಪ್ರತಿಯೊಂದರಲ್ಲೂ. ಅದು ನೋಡ್ಕೊಡಿ ನೀವು ಸ್ಟ್ರೈಟ್ ಲೈನ್ನ ಕರೆಕ್ಟಾಗಿ. ಇವಾಗ ನಮ್ಮ ಬ್ಲೌಸಲ್ಲಿ ನೆಕ್ ಹತ್ರ ಇವಾಗ ಶೋಲ್ಡ್ರ್ ಇದಲ್ವ, ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ, ಆ ಜಾಗದಲ್ಲಿ ಸ್ಟ್ರೈಟಾಗಿರ್ತದೆ. ಮತ್ತು ಫ್ರಂಟಲ್ಲಿ ನಾವು ಉಗ್ಸಾಕ್ತೀವಿ ನೋಡಿ, ಆ ಜಾಗದಲ್ಲಿ ಸ್ಟ್ರೈಟಾಗಿರ್ತದೆ. ಮತ್ತು ಸೈಡಲ್ಲಿನೂ ಕೆಲವೊಂದು, ಆದರೆ ಇವಾಗ 11 ಇಂಚು ಮೇಲ್ಪಟ್ಟಿರೋರು ಕ್ರಾಸ್ ಮಾಡಿರ್ತೀನಿ, ಇಲ್ಲ ಅಂದರೆ ಶೇಪ್ ಮಾಡಿರ್ತೀನಿ. ಓಕೆ, ನೀವು ಅದನ್ನು ನೋಡ್ಕೋರಿ. ಸೇಮು ಬ್ಲೌಸ್ ಪೀಸಲ್ಲೇನು ಅಂದರೆ ಬಾಡಿ ಪೀಸಲ್ಲೂ ಆ ಸ್ಟ್ರೈಟ್ ಲೈನಾಗಿ ಬರೋ ಥರನೇ ನೀವು ಮ್ಯಾಚ್ ಮಾಡಿ. ಸರ್ ನಮಗೆ ಗೊತ್ತಾಗೋದಿಲ್ಲ ಅಂದರೆ ಹೇಳಿದ್ ನೋಡಿ ಗೊತ್ತಾಗುತ್ತೆ. ಕೆಳಗಡೆ ಮೇಲ್ಗಡೆ ಪೀಸ್ ಮಾಡಿಕೊಂಡು ನೀವು ಹೇಳಿದ ತಕ್ಷಣ ಸ್ವಲ್ಪ ಮುಂದೆ ಮೂವ್ ಆಗಿದೆ ಅಂದರೆ ಅದು ಕ್ರಾಸ್ ಆಗಿದೆ ಅಂತ, ಇಲ್ಲ ಕರೆಕ್ಟಾಗಿದೆ ಅಂದರೆ ಕರೆಕ್ಟಾಗಿರ್ತದೆ ಅಂತ. ಇವಾಗ ನೋಡಿ ಅದನ್ನು ತೋರಿಸ್ತೀನಿ ನಾನು. ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡಿ, ಇವಾಗ ಹೇಳಿದೆ ಹಂಗೆ ಸೆಂಟ್ರಿಗೆ, ಇವಾಗ ನೋಡಿ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಅದನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಈ ರೀತಿ ರೌಂಡ್ ಸ್ಟಿಚ್ ಹಾಕೋಬೇಡಿ. ಫಸ್ಟ್ ಸಿಂಪಲ್ ಸ್ಯಾರಿ ಯಾವುದೇ ಇರಲಿನೂ ಈ ರೀತಿ ಮಾಡ್ಕೊರೆ ನಿಮಗೆ ಡಾಟ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೆ ಬ್ಲೌಸ್ಗೆ ಯಾವುದೇ ರೀತಿ ಅಂತ ಡಾಟ್ಗಳು ಇದ್ರೇ ಫಿನಿಶಿಂಗ್ ನೀಟಾಗಿ ಬರೋದು. ಓಕೆ, ನೋಡಿ ಈ ಥರ ಲೂಸ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಫುಲ್ಲು ನಾವು ರೌಂಡ್ ಚೆಕ್ ಮಾಡಿದ್ಮೇಲೆ ಅದನ್ನು ಟ್ರಿಮ್ ಮಾಡಿಬಿಡಿ ನೀಟಾಗಿ. ಅಂದರೆ ಇವಾಗ ಫುಲ್ಲು ಸುತ್ತೂ ನೀಟಾಗಿ ಇವಾಗೇನು ರೆಡಿ ಸ್ಟಿಚ್ ಹಾಕಿರ್ತೀವಿ, ಆ ರೆಡಿ ಸ್ಟಿಚ್ಚಿಗೆ ಲೈನಿಂಗು ನಮ್ಮದು ರೆಡಿ ಇರ್ತದೆ ಕಟಿಂಗ್ ಯಾವಾಗಾದ್ರೂ. ಓಕೆ, ಬಾಡಿ ಎಕ್ಸ್ಟ್ರಾ ಇರ್ತದಲ್ವ, ಅದು ನೀಟಾಗಿ ಕಟ್ ಮಾಡ್ಕೊಬಿಡಿ. 2 ಪೀಸನ್ನು ನಾನು 1 ಪೀಸ್ ಮಾತ್ರ ತೋರಿಸ್ತೀನಿ, 2 ನೀಟಾಗಿ ಕಟ್ ಮಾಡ್ಕೊಬಿಡಿ. ಓಕೆ, ಈಗ ಕಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನೋಡಿ ನಾನು ಡೈರೆಕ್ಟಾಗಿ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಡಾಟ್ ಹಿಡಿಯೋದು. ಶೋಲ್ಡ್ರ್ ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಅದು ಬಾಟಮ್ಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊರಿ. ನೋಡಿ ಇದು 4.25 ಇಂಚು ಬಂದು. ಓಕೆ, 4.25 ಇಂಚು ನ್ಯಾಚ್ ಹಾಕ್ಕೊಂಡು ಇವಾಗ ನ್ಯಾಚಿಂದ ಆ ಕಡೆಗೆ 1 ಇಂಚು, ಈ ಕಡೆಗೆ 1 ಇಂಚು, 2 ಇಂಚು. ಓಕೆ, ಹಾಗೆ ಲೆಂತು ಡಾಟ್ ಲೆಂತೂ ನಮಗೆ 2 ಇಂಚು ಆದರೆ ಸಾಕು. ಈ ರೀತಿ ನೆಕ್ಸ್ಟು ಇದು ನೋಡ್ಕೊರಿ. ನೀವು ಇದು ನಾವೆಲ್ಲಿ ನೆಕ್ ಓಪನ್ ಕಟ್ ಮಾಡಿರ್ತೀವೋ ಅಲ್ಲಿಂದ ಸೆಂಟ್ರ್ ಮಾಡ್ಕೊಬೇಡಿ. ಇದು ಆಲ್ಮೋಸ್ಟ್ ಎಲ್ಲದಕ್ಕೂ ಸೆಂಟ್ರಿಗೆ ಬರುತ್ತೆ. ಓಕೆ, ಈಗ ಸೈಡು ನಾವು ಆರ್ಮಲ್ ಓಪನ್ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ. ಇದು ಒಂದು ಆಲ್ಮೋಸ್ಟ್ ಆರ್ಮಲ್ ಜಾಸ್ತಿ ಇರಬೇಕು, ಆರ್ಮಲ್ ಸೈಡು, ಬಾಡಿ ಸೈಡು ಕಡಿಮೆ ಇರಲಿ. ಇವಾಗ ಇದು ಡಾಟ್ ಇದೆ ಅಲ್ವಾ, ಈ ಡಾಟಿಗೆ ಸ್ಟ್ರೈಟಾಗಿ ಆರ್ಮಲ್ ಶೇಪ್ ಹತ್ರ ಒಂದು ನ್ಯಾಚು. ಓಕೆ, ಇವಾಗ ಗೊತ್ತಾಯ್ತಲ್ವ, 4 ನ್ಯಾಚನ್ನು ಈ ರೀತಿ ಹಾಕ್ಕೊಡಿದ್ವಿ. ಈಗ ನೆಕ್ಸ್ಟ್ ನೋಡಿ ಈ ಸೆಂಟ್ರ್ ನ್ಯಾಚ್ ಹಾಕಿದೆ ನೋಡಿ, ಆ ನ್ಯಾಚಿಂದ
ಶೇಪ್ ತೊಗೊಂಡು ಅಂದರೆ ಸ್ವಲ್ಪ ಲೈಟಾಗಿ ಶೇಪ್ ತೊಗೊಂಡು ಆ ನ್ಯಾಚಿಗೆ ಅನ್ನೋದು ನಾವು ಮೀಟ್ ಮಾಡಬೇಕು. ನೋಡಿ ಈಗ ಈ ರೀತಿ ನೀವು ಮ್ಯಾಚ್ ಮಾಡ್ಕೋಬೇಕು. ಇದು ಬಂದುಬಿಟ್ಟು ಡೈರೆಕ್ಟು ನೀವು ಸ್ಟಿಚ್ ಹಾಕ್ಬಿಡಿ. ಓಕೆ, ಈ ರೀತಿ ನೀವು ಸ್ಟಿಚ್ ಹಾಕ್ಬಿಡಿ. ಎರಡು ಫ್ರಂಟ್ಗೂ ಡೈರೆಕ್ಟು ಸ್ಟಿಚ್ ಹಾಕ್ಬಿಡಿ. ಯಾಕಂದರೆ ಡಾಟ್ ಫಿನಿಶಿಂಗ್ ಬರ್ತಾ ಇರಲ್ಲ ಇಂಥದ್ರಲ್ಲಿ. ಹಾಗಾಗಿಬಿಟ್ಟು ಈ ಸ್ಟಿಚನ್ನು ನೀವು ಫಿನಿಶ್ ಮಾಡಿಬಿಡಿ ಈ ರೀತಿ. ಈಗ ನೆಕ್ಸ್ಟು ಡಾಟು. ಇವಾಗ ಮೆಜರ್ಮೆಂಟ್ ತಗೋರಿ. ಇವಾಗ ಫಸ್ಟ್ ನಾವು 1 ಇಂಚಿಗೆ ಮಾರ್ಕ್ ಮಾಡಿದ್ದೀವಿ ನೋಡಿ, ಆ 1 ಇಂಚಿಗೆ ಕರೆಕ್ಟಾಗಿ ಅಲ್ಲಿ ನಾವು ಮಡ್ಕೊಂಡು, ಮತ್ತು ಲೆಂತ್ ಮೆಜರ್ಮೆಂಟು 2 ಇಂಚಿ. ಓಕೆ, 2 ಇಂಚ್ ಕರೆಕ್ಟಾಗಿ ಫಿನಿಶ್ ಮಾಡಿ. ಈಗ ನೋಡಿ ಈ ಡಾಟ್ ಎಲ್ಲಿ ಗಂಟೆ ಎಂಡ್ ಆಗಿರ್ತದೆ, ಟಾಪ್ ಸೈಡು ಸೇಮ್ ಅಲ್ಲಿಗೆ ಎಂಡ್ ಆಗಿರ್ತದೆ. ಈ ರೀತಿ ನೀವು ಮಾಡಿದ್ರೆ ಸ್ಟಿಚ್ ಹಾಕ್ಕೋಬೇಕು. ಫಸ್ಟ್ ಅದು ಡಮ್ಮಿ ಸ್ಟಿಚ್ ಒಂದು. ಈಗ ಫ್ರಂಟ್ ಡಾಟು ಅಂದರೆ ಉಕ್ಸ್ ಪಟ್ಟಿ ಬರುತ್ತೆ ನೋಡಿ ಆ ಸೈಡ್ಗೆ. ಇವಾಗ ಲೈನಿಂಗ್ನೆಲ್ಲ ನೀಟಾಗಿ ಬಾಡಿನೂ ಎರಡನ್ನೂ ನೀಟಾಗಿ ಮ್ಯಾಚ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಕರೆಕ್ಟಾಗಿ ಇರ್ತದೆ. ಇವಾಗ ಸೆಂಟ್ರ್ ಪಾಯಿಂಟಿಂದ 1.5 ಇಂಚು. ಓಕೆ, 1.5 ಇಂಚಿಗೆ ಇಟ್ಕೊಂಡು ಅದನ್ನು ನೀವು ಡಾಟನ್ನು ಹೊಡ್ಕೊರಿ. ನೆಕ್ಸ್ಟು ಆರ್ಮಲ್ ಸೈಡಿಂದ ಇವಾಗ ಇವೆರಡನ್ನೂ ನೀಟಾಗಿ ಮ್ಯಾಚ್ ಮಾಡಿಬಿಟ್ಟು, ಓಕೆ, ಇವಾಗ ಆ ಕಡೆ ನ್ಯಾಚ್ ಬಂತಲ್ವ, ಆ ನ್ಯಾಚಿಂದ ಆ ಕಡೆ ಬಂದುಬಿಟ್ಟು ನಾವು ಕರೆಕ್ಟಾಗಿ ಟೆನ್ಷನ್ ಅಂದರೆ 1/4 ಇಂಚು ಮಾರ್ಜಿನು. ಓಕೆ, ಈ ಸೆಂಟ್ರ್ ಪಾಯಿಂಟಿಂದ ನಾವು ಎಲ್ಲ ಡಾಟ್ಗೂ 1.5 ಇಂಚಿ ಮಡಗಿರ್ತೀವಿ. ಓಕೆ, ಇವಾಗ ಸೆಂಟ್ರ್ ಪಾಯಿಂಟ್ ಅಂದರೆ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡ್ಮೇಲೆ ಫಸ್ಟ್ ಡಾಟ್ ಹತ್ರ ಬರುತ್ತೆ ನೋಡಿ. ಈಗ ಆ ಫಸ್ಟ್ ಡಾಟು ಮೂಲೆ ಎತ್ತನೆಯಿಂದ 1.5 ಇಂಚಿಗೆ ಎಲ್ಲ ಡಾಟ್ಗಳು ದೂರ ದೂರ ಮಾಡ್ಕೊಂಡು ನಾವು ಇದನ್ನು ಸ್ಟಿಚ್ ಮಾಡ್ತೀವಿ. ಓಕೆ, ನೋಡಿ ಇವಾಗ 4 ಡಾಟನ್ನು ನೀಟಾಗಿ ರೆಡಿಯಾಗಿದೆ. ಯಾವುದೇ ರೀತಿಯಿಂದ ಇದಿಲ್ಲ. ಓಕೆ, ಇದನ್ನು ಮತ್ತು ಇನ್ನೊಂದು ಫ್ರಂಟನ್ನು ತೋರಿಸ್ತೀನಿ. ನೀಟಾಗಿ ಇನ್ನೊಂದು ಸಲ ನೋಡ್ಕೊಬಿಡಿ. ಯಾಕಂದರೆ ಆಪೋಸಿಟ್ ಎರಡೂ ಮಾಡಿದ್ರೇ ನಿಮಗೂ ನೀಟಾಗಿ ಅರ್ಥ ಆಗುತ್ತೆ. ಹಾಗಾಗಿಬಿಟ್ಟು ಎರಡು ಆಪೋಸಿಟನ್ನು ರೆಡಿ ಮಾಡಿ ತೋರಿಸ್ತೀನಿ. ಓಕೆ, 2 ಇಂಚು ಆಮೇಲೆ ಸೇಮು ಈ ಥರ ಫೋಲ್ಡ್ ಮಾಡ್ಕೊರಿ. ಅವಾಗ ನಿಮಗೆ ನೀಟಾಗಿ ಈ ಪಾಯಿಂಟ್ ಅನ್ನೋದು ನಿಮಗೆ ಸೆಂಟ್ರ್ ಪಾಯಿಂಟ್ ಅನ್ನೋದು ನೀಟಾಗಿ ಬರುತ್ತೆ. ಅಲ್ಲಿಂದ ಮೆಜರ್ಮೆಂಟ್ ತೊಗೊರಿ. ಓಕೆ, ಇದನ್ನು ನಾನು ಬೆಲ್ಟ್ ಆಲ್ರೆಡಿ ರೆಡಿ ಮಾಡಿ ಮಡ್ಕೊಂಡಿದ್ದೀನಿ. ಬೆಲ್ಟ್ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ಫುಲ್ ಫಿನಿಶಿಂಗು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈ ಸೆಂಟ್ರದ್ದು ಅಷ್ಟೇ ಅಲ್ಲಿ ಗಂಟೆ ಮಾರ್ಕ್ ಮಾಡ್ಕೊರಿ. ಇದು ಆರ್ಮಲ್ ಡಾಟ್ ಅಂತಾರೆ, ಇದನ್ನು ಸೈಡ್ ಡಾಟ್ ಅಂತಾರೆ. ಈ ಡಾಟ್ಗಳೆಲ್ಲ ಅಷ್ಟೇ 1.5 ಇಂಚಿನೇ ನೀವು ಎಲ್ಲ ಕಡೆಯೂ ರಿಕವರಿ ಮಾಡ್ಕೋಬೇಕಾಗತ್ತೆ. ಸೆಂಟ್ರಿಂದನೇ ಅವೆಲ್ಲ 1.5 ಇಂಚು 1.5 ಇಂಚು. ಇವಾಗ ಅಲ್ಲಿ ಮೇಲ್ಗಡೆ ಸ್ಟಿಚ್ ಕಾಣಿಸುತ್ತಲ್ವ, ಅದು ಬೇಕಾದರೆ ಮಡಗಿ, ಇಲ್ಲಾಂದರೆ ಬೇಡ ಅಂದರೆ ಬಿಚ್ಚಾಕಿ. ಇವಾಗ ಬ್ಯಾಕ್ ಡಾಟೂ ಹಾಗೆ. ಇವಾಗ ತುಂಬ ಜನ ಬ್ಯಾಕ್ ಡಾಟ್ ಮಾಡ್ತಾರಲ್ವ, ಇವಾಗ ಸೆಂಟ್ರ್ ಮಾಡ್ಕೊರಿ. ಸೆಂಟ್ರ್ನಲ್ಲೇ ಮತ್ತು ಈ ಕಡೆಯಿಂದ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಹಾಗೆ ಈ ಕಡೆನ ಸೇಮ್ ಸೆಂಟ್ರು ಅಂದರೆ 2 ಕಡೆನ ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಫಸ್ಟ್ ಒಂದು ಡಮ್ಮಿ ಸ್ಟಿಚ್ಚು ನಾವು ಎಷ್ಟು ಇಂಚು ಬೇಕು ಅನ್ನೋದನ್ನು ನೋಡ್ಕೊರಿ. 4 ಇಂಚು ನಾನು ಲೆಂತ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಇಂಚು, 4, 4.25, 4.25 ನಿಮ್ಮ ಎಷ್ಟು ಬೇಕು ಅನ್ನೋದನ್ನು ನೀವು ಚಾಯ್ಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ. ಓಕೆ, ಇದನ್ನು ಸೇಮ್ 4 ಇಂಚಿನೇ ಹಾಕ್ತಾಯಿದ್ದೀನಿ ಈ ಥರ ರೆಡಿ ಸ್ಟಿಚ್ಚು. ಈಗ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ನೀವು, ನಾನೀಗ 1/2 ಇಂಚು ಮಾರ್ಜಿನ್ ಹಿಡಿತಾ ಇದ್ದೀನಿ. ಇದನ್ನು ನೀವು ಎಷ್ಟು ಬೇಕಾದ್ರೂ ನೋಡಿಕೊಂಡು ಅಷ್ಟು ಹಿಡ್ಕೊರಿ. ಇವಾಗ ಸದ್ಯಕ್ಕೆ ನಾನು ಇದನ್ನು 1/2 ಇಂಚು ಮಡಗ್ಬಿಟ್ಟು 4 ಇಂಚು ಫಸ್ಟೇ ಮಾರ್ಕ್ ಮಾಡ್ಕೊಂಡು ಸೇಮ್ ಆ ಜಾಗಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಇದನ್ನು ಕಟ್ ಮಾಡುವಾಗ ನೀವು ಸ್ವಲ್ಪ ದಾರ ಬಿಟ್ಬಿಟ್ಟು ಕಟ್ ಮಾಡಿ. ಯಾವಾಗಾದ್ರೂ ಸ್ವಲ್ಪ ದಾರ ಈ ಡಾಟ್ಗಳಲ್ಲಿ ಒಂದು 1/2 ಇಂಚಷ್ಟು ದಾರ ಬಿಟ್ಟು ಕಟ್ ಮಾಡಬೇಕು. ತುದಿ ಗಂಟ ಕಟ್ ಮಾಡಿಬಿಡಿ ಯಾವಾಗಾದ್ರೂ. ಓಕೆ, ಅಂದರೆ ಎಂಡಿಂಗಲ್ಲಿ ರಫ್ ಮಾತ್ರ ಹೊಡಿಲೇಬೇಕು, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗು. ಫ್ರಂಟು ಬ್ಯಾಕು ಡಾಟ್ ಹಿಡಿಯೋದು ತೋರಿಸ್ಕೊಟ್ನಲ್ವ ಫ್ರೆಂಡ್. ಈಗ ನಾನು ಕರೆಕ್ಟಾಗಿ ಬಂದಿದ್ದೆ ನೋಡಿ. ಈ ಡಾಟನ್ನು ನೋಡಿ ಎಲ್ಲಿಗೆ ಎಂಡ್ ಮಾಡಿರ್ತೀವೋ ಸೇಮ್ ಅಲ್ಲಿಗೆ ಬಂದಿರ್ತದೆ. ಈ ಥರ ಡಮ್ಮಿ ಸ್ಟಿಚ್ ಹಾಕ್ಕೊಂಡು ಫಸ್ಟೇ ನೀವು ಡಾಟ್ ಇಟ್ಕೊರಿ. ಈಗ ನಾನು ಫ್ರಂಟ್ ಸೈಡ್ಗೆ ಬೆಲ್ಟ್ ಅಟ್ಯಾಚ್ ಮಾಡಿಬಿಟ್ಟು
ಈಗ ಅದನ್ನು ತೋರಿಸ್ತೀನಿ ಫ್ರೆಂಡ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ ಮೇಲ್ಗಡೆ ಸ್ಟಿಚ್ ಕಾಣಿಸುತ್ತಲ್ವ, ಅದು ಬೇಕಾದರೆ ರಿಮೂವ್ ಮಾಡಿಬಿಡಿ, ಬೇಡ ಅಂದರೆ ಇಟ್ಕೋರಿ. ಓಕೆ ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.